ಎಂತಹ ಅದ್ಭುತವಾದ ಬೆಳಕು! ಯಾರಿವರು? ರೆಕ್ಕೆಯುಳ್ಳ ಮನುಷ್ಯ. ಮರಿಯ, ನಾನು ಗಬ್ರಿಯಲ್ ದೇವದೂತ. ಇಗೋ ನಿನಗೆ ವಂದನೆಗಳು. ದೈವಾನುಗ್ರಹ ಭರಿತಳಾದ ನೀನು ಧನ್ಯ. ದೇವದೂತನೇ, ಇದೇನು? ನೀವು ನನಗೆ ಇಷ್ಟೊಂದು ಗೌರವ ಕೊಟ್ಟು ಪ್ರಶಂಸಿಸುತ್ತಿದ್ದೀರಿ? ಅಂಜಬೇಡ ಮರಿಯ. ಇಗೋ, ದೇವಪುತ್ರನ ತಾಯಿಯಾಗಲು ದೇವರು ನಿನ್ನನ್ನು ಆಯ್ಕೆ ಮಾಡಿದ್ದಾರೆ. ದೇವರ ಪವಿತ್ರಾತ್ಮರ ಕೃಪೆಯಿಂದ ನಿನ್ನಲ್ಲಿ ಪವಾಡ ನಡೆಯಲಿದೆ. ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ. ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು. ಆ ಕಂದ ದೇವರ ಪುತ್ರನು. ಭೂಲೋಕ ಹಾಗೂ ಪರಲೋಕಗಳ ರಾಜನು ಆತನೇ. ಆತನ ರಾಜ್ಯಭಾರಕ್ಕೆ ಅಂತ್ಯವೇ ಇರದು. ಇದು ಹೇಗೆ ಸಾಧ್ಯ? ನನ್ನ ನಿಶ್ಚಿತಾರ್ಥವಾಗಿದೆಯಷ್ಟೇ. ನಾನಿನ್ನೂ ವೈವಾಹಿಕ ಜೀವನವನ್ನು ಆರಂಭಿಸಿಲ್ಲ. ಜನರು ನನ್ನ ಬಗ್ಗೆ ಏನೆನ್ನುವರು? ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಪವಿತ್ರಾತ್ಮರ ದಿವ್ಯ ಶಕ್ತಿಯು ನಿನ್ನನ್ನು ಆವರಿಸುವುದು. ನೀನು ಹೆರುವ ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು. ನಿನ್ನ ಸಂಬಂಧಿಕಳಾದ ಎಲಿಜಬೆತಳು ಈಗಾಗಲೇ ತನ್ನ ಇಳಿಪ್ರಾಯದಲ್ಲೂ 6 ತಿಂಗಳ ಗರ್ಭಿಣಿ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಇಗೋ ದೇವರ ಚರಣದಾಸಿ, ನಾನು ಸಿದ್ಧರಿದ್ದೇನೆ. ದೈವೇಚ್ಛೆಗೆ ನಾ ಸದಾ ಮಣಿವೆ. ಮರಿಯಳು ಗರ್ಭಿಣಿ ಎಂದು ತಿಳಿದ ಜೋಸೆಫನು ಅವಳನ್ನು ಗುಟ್ಟಾಗಿ ದೂರ ಮಾಡಲು ಆಲೋಚಿಸುತ್ತಿರುವಾಗ ಜೋಸೆಫ್, ಜೋಸೆಫ್, ಯಾರಿದು? ಎಷ್ಟೊಂದು ಪ್ರಕಾಶ! ಏನಿದು ಪವಾಡ! ಜೋಸೆಫನೇ, ಹೆದರಬೇಡ. ನಾನು ದೇವದೂತ. ನೀನು ಮರಿಯಳನ್ನು ನಿನ್ನ ಪತ್ನಿಯಾಗಿ ಸ್ವೀಕರಿಸಲು ಹಿಂಜರಿಯಬೇಡ. ಯಾಕೆಂದರೆ ಅವಳು ದೇವರ ಇಚ್ಛೆಯಂತೆ ಪವಿತ್ರಾತ್ಮರಿಂದ ಗರ್ಭವತಿಯಾಗಿದ್ದಾಳೆ. ಅವಳ ಉದರದಲ್ಲಿ ಜನಿಸುವ ಕಂದನು ದೇವರ ಪುತ್ರ, ಇಮ್ಮಾನುವೆಲ್, ದೇವರು ನಮ್ಮೊಡನೆ ಎಂದು ಕರೆಯಲ್ಪಡುವನು. ಇದು ಹೇಗೆ ಸಾಧ್ಯ? ಆದರೂ ನಾನು ದೇವರ ಇಚ್ಛೆಯ ವಿರುದ್ಧ ಹೋಗಲಾರೆ. ಆಯ್ತು ಸ್ವಾಮಿ, ನೀವು ಹೇಳಿದ ಹಾಗೆಯೇ ಆಗಲಿ. ಜೋಸೆಫ್ ಹಾಗೂ ಮರಿಯಳು ನಜರೇತಿನಿಂದ ರೋಮಿ ರಾಜರ ಅಪ್ಪಣೆಯಂತೆ ತಮ್ಮ ಹೆಸರನ್ನು ನೋಂದಾಯಿಸಲು ಬೆತ್ಲೆಹೇಮಿಗೆ ಹೊರಟು ಹೋಗುತ್ತಿದ್ದಾಗ ಮರಿಯಳಿಗೆ ಪ್ರಸವದ ಸಮಯ ಹತ್ತಿರ ಬರುವುದು. ಯಾರದು ಈ ನಡುರಾತ್ರಿಯಲ್ಲಿ? ನಿಮಗೆ ಏನಾಗಬೇಕು? ಸ್ವಾಮಿ, ನನ್ನ ಪತ್ನಿಗೆ ಪ್ರಸವದ ಸಮಯ ಹತ್ತಿರ ಬಂದಿದೆ. ಈ ರಾತ್ರಿ ತಂಗಲು ಒಂದಿಷ್ಟು ಸ್ಥಳಾವಕಾಶ ಸಿಗಬಹುದೇ? ಮನೆಯೊಳಗೆ ಜಾಗವಿಲ್ಲ, ಎಲ್ಲವೂ ಭರ್ತಿಯಾಗಿದೆ. ಇಗೋ, ಜಾನುವಾರುಗಳ ಹಟ್ಟಿಯಲ್ಲಿ ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡುತ್ತೇವೆ, ಬನ್ನಿ. ಅಲ್ಲಿ ಬ್ಯಾಡ್ರಿ, ಅಂಗಲ್ ಬರೋರು ಸಿಗಂಗಿಲ್ಲ. ಈಗ ಇಲ್ಲೇ ಮುಂದೆ ಬರ್ತಾರ ಅವರು. ನನ್ನ ಕಂದನೇ, ದೇವಪುತ್ರನೇ, ನಾನು ನಿಜವಾಗಿಯೂ ಧನ್ಯನು. ಸಕಲವು ಆ ದಯಾಮಯನ ಮಹಿಮೆ. ಕಂದ,
ನೀ ನನ್ನ ಮುದ್ದು ಕಂದ. ಜಾಫರ್ ಹಾ? ಜಾಫರ್ ಜಾಫರ್ ಏನಿದು ಆಕಾಶದಲ್ಲಿ ಇಷ್ಟೊಂದು ವಿಸ್ಮಯ? ಅಲ್ಲಿ ನೋಡಿ, ದೇವದೂತರ ನೃತ್ಯ ಗಾಯನ. ಈ ನಿಶಬ್ದ ರಾತ್ರಿಯಲ್ಲಿ, ಈ ಚಳಿಯ ನಡುವೆಯೂ ಏನೋ ಬೆಚ್ಚನೆಯ ಸವಿಯಾದ ಅನುಭವ. ಹೀಗೂ ಅಲ್ಲಿ ಒಂದು ಚಿಕ್ಕ ಹಟ್ಟಿಯಲ್ಲಿ ಇರುವ ಗೋದಲಿಯಲ್ಲಿ ಮಲಗಿದ್ದಾನೆ ಆ ಪುಟ್ಟ ಸುಂದರ ಕಂದ. ಆ ದೇವದೂತನು ಹೇಳಿದ್ದು ಅಕ್ಷರಶಃ ಸತ್ಯ. ಬಟ್ಟೆಯಲ್ಲಿ ಸುತ್ತಿ ಗೋದಲಿಯಲ್ಲಿ ಮಲಗಿಸಿರುವ ಆ ಶಿಶು ನಿಜವಾಗಿಯೂ ದೇವರ ಪುತ್ರ.
ದೇವರು ನಿಮ್ಮನ್ನು ಹರಸಿ ಕಾಪಾಡಲಿ. ಯಹೂದ್ಯರ ಅರಸ ಹುಟ್ಟಿದ್ದಾನೆ ಎಂಬ ಸುದ್ದಿ ತಿಳಿದು ಪೂರ್ವ ದಿಕ್ಕಿನಿಂದ ಹೊರಟು ಬಂದಿದ್ದೇವೆ. ಜೆರುಸಲೇಮಿನಲ್ಲಿ ಆತ ಎಲ್ಲಿ ಜನಿಸಿದ್ದಾನೆ ಎಂದು ಅರಸ ಹೆರೋದನಲ್ಲಿ ಕೇಳೋಣವೇ? ಹಾಗೆಯೇ ಮಾಡೋಣ. ಅರಸನು ನಮಗಂತೂ ಸರಿಯಾದ ನಿರ್ದೇಶನ ನೀಡುವನು. ಅದು ಅಲ್ಲಿದೆ ಆ ನಕ್ಷತ್ರ, ನಮಗೆ ದಾರಿಯುದ್ದಕ್ಕೂ ಕಾಣಸಿಕ್ಕಿದ ನಕ್ಷತ್ರ. ಇದೊಂದು ವಿಶೇಷ ನಕ್ಷತ್ರ. ನಮ್ಮ ಈ ರಾಜ್ಯಕ್ಕೆ ಹೊರಗಿಂದ ಬಂದ ಈ 3 ಗಣ್ಯ ವ್ಯಕ್ತಿಗಳು ಯಾರಾಗಿರಬಹುದು? ರಾಜರೇ, ಅವರು ಜ್ಯೋತಿಷಿಗಳು. ಅಗೋ, ನಿಮ್ಮ ಕಡೆಗೇ ಬರುತ್ತಿದ್ದಾರೆ. ಏನೋ ವಿಶೇಷ ಸುದ್ದಿ ಇರಬಹುದು. ನೋಡೋಣ, ಅವರನ್ನು ಒಳಗೆ ಬರಲು ಹೇಳು. ಮಹಾರಾಜರಿಗೆ ವಂದನೆಗಳು. ಯಹೂದ್ಯರ ಅರಸನಾಗಲಿರುವ ಕಂದನು ಹುಟ್ಟಿದ್ದಾನೆ ಎಂದು ಸುದ್ದಿ ತಿಳಿದು ಬಂತು. ಅದನ್ನು ಸೂಚಿಸಿದ ನಕ್ಷತ್ರವು ಕಾಣಸಿಕ್ಕಿತು. ಆದರೆ ಈಗ ನಮಗೆ ದಾರಿ ತಪ್ಪಿ ಹೋಯಿತು. ತಾವು ದಯಮಾಡಿ ಆ ಕಂದನನ್ನು ಹುಡುಕಲು ಸಹಾಯ ಮಾಡುವಿರಾ? ನಾವು ಆ ಕಂದನನ್ನು ಆರಾಧಿಸಿ ಕಾಣಿಕೆ ನೀಡಲು ತುಂಬಾ ಆತುರದಿಂದ ಬಂದಿದ್ದೇವೆ. ಏನಿದು? ಯಹೂದ್ಯರ ಅರಸನೇ, ಮಂತ್ರಿಗಳೇ, ಧರ್ಮಶಾಸ್ತ್ರಿಗಳನ್ನು, ಯಾಜಕರನ್ನು ಕರೆಸಿ ವಿವರ ಪಡೆಯಿರಿ. ಇಗೋ ರಾಜರೇ, ತಮ್ಮ ಆಜ್ಞೆಯಂತೆ ಯಾಜಕರನ್ನು ಹಾಗೂ ಧರ್ಮಶಾಸ್ತ್ರಿಗಳನ್ನು ಕರೆದುಕೊಂಡು ಬಂದಿದ್ದೇನೆ. ಧರ್ಮ ರಕ್ಷಕರೇ, ಕ್ರಿಸ್ತನು ಎಲ್ಲಿ ಹುಟ್ಟಿದ್ದಾನೆ ಎಂದು ಹೇಳಬಲ್ಲಿರಾ? ಕ್ರಿಸ್ತನು ಜುಲಿಯದ ಬೆತ್ಲೆಹೇಮಿನಲ್ಲಿ ಜನಿಸಿದ್ದಾನೆ. ದೇವರ ವಾಕ್ಯದ ಪ್ರಕಾರ ಪ್ರವಾದಿಗಳು ಹೇಳಿದ್ದಂತೆ ಬೆತ್ಲೆಹೇಮ್ ಒಂದು ಚಿಕ್ಕ ಪ್ರದೇಶವಾಗಿದ್ದರೂ ಲೋಕೋದ್ಧಾರಕ ಅಲ್ಲಿಂದಲೇ ಉದಯಿಸಲ್ಪಡುವನು ಎಂದು ಖಚಿತವಾಗುತ್ತದೆ. ನಾನು ರಾಜನಾಗಿರುವಾಗ ನನ್ನನ್ನು ಸಿಂಹಾಸನದಿಂದ ಕಿತ್ತೊಗೆಯುವ ಷಡ್ಯಂತ್ರ ಇದಾಗಿದೆ. ಜ್ಯೋತಿಷಿಗಳೇ, ತಾವು ಮುಂದೆ ಹೋಗಿ ಮಗುವನ್ನು ಹುಡುಕಿ ಅದು ಸಿಕ್ಕಿದ ತಕ್ಷಣ ನನಗೂ ಬಂದು ತಿಳಿಸಿ. ನಾನೂ ಆ ಕಂದನನ್ನು ಆರಾಧಿಸಬೇಕು. ಆಯ್ತು ರಾಜರೇ, ತಮ್ಮ ಅಪ್ಪಣೆಯಂತೆ ಆಗಲಿ. पुत्रनु जनिसिदनु
ನಮಸ್ಕರಿಸೋಣ ಆರಾಧಿಸೋಣ ಪ್ರಾರ್ಥನೆ ಕಾಣಿಕೆ ಅರ್ಪಿಸೋಣ ನಮಸ್ಕರಿಸೋಣ ಆರಾಧಿಸೋಣ ಪ್ರಾರ್ಥನೆ ಕಾಣಿಕೆ ಅರ್ಪಿಸೋಣ ರಾಜದಿ ರಾಜರು ಧರೆಗಿಳಿದು ಬಂದರು ದೇವರ ಪುತ್ರನು ಜನಿಸಿದನು ರಾಜದಿ ರಾಜರು ಧರೆಗಿಳಿದು ಬಂದರು ದೇವರ ಪುತ್ರನು ಜನಿಸಿದನು ಸಸರಿ ಸಸ ಸಸ ಸಸರಿ ಗಮಗರಿ ನಿನಿ ಸರಿ ನಿನಿ ನಿನಿ ಸರಿ ಗರಿ ಸ ಸಸರಿ ಸಸ ಸಸ ಸಸರಿ ಗಮಗರಿ ನಿನಿ ಸರಿ ನಿನಿ ನಿನಿ ಸರಿ ಗರಿ ಸ One Christmas tree to one and all. Christmas marks us of love, peace and sacrifice. Through this beautiful tableau, our students have portrayed the true spirit of Christmas and the message of unity, kindness and sharing. Let us learn from this presentation and try to spread these values in our daily life. Wishing everyone a very happy Christmas and a happy New Year.